ದೊಡ್ಡ ದಿವಸ ನಾಳೆ ಇಬ್ಬರು ನಾಯಕರ ಕಣ್ಣು ಹೈಕೋರ್ಟ್ ಕಡೆ ಇರುತ್ತೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಸಂಬಂಧ ವಿಚಾರಣೆ. ಒಂದು ಕಡೆಯ ವಾದ ಕೇಳಿರುವ ಹೈಕೋರ್ಟ್ ಡಿಕೆಶಿ ವಿರುದ್ಧ, ಮತ್ತೊಂದು ಕಡೆ ಸಿಬಿಐ ತನಿಖೆಗೆ ಅನುಮತಿ ಅರ್ಜಿ ತೀರ್ಪು. ಹೈಕೋರ್ಟ್ ವಿಭಾಗೀಯ ಪೀಠದಿಂದ ನಾಳೆ ಆದೇಶ. ಹೀಗಾಗಿ ನಾಳೆ ಸಿಎಂ ಡಿಸಿಎಂ ಇಬ್ಬರಿಗೂ ಕೂಡ ದೊಡ್ಡ ಒಂದು ಭವಿಷ್ಯ ನಿರ್ಧಾರ ಆಗುತ್ತೆ. ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ವಿಚಾರಣೆಯನ್ನು 29ಕ್ಕೆ ಮುಂದೂಡಿತ್ತು. ಅದಾದ ನಂತರ ಸಿಬಿಐ ವಿಚಾರಕ್ಕೆ ಏನಪ್ಪ ಅಂತಂದರೆ, ಈ ಡಿ ಕೆ ಶಿವಕುಮಾರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಕ್ಯಾಬಿನೆಟ್ ಯಾವ ರೀತಿ ಸಿಬಿಐ ಕೇಸನ್ನು ವಾಪಸ್ ತೆಗೆದುಕೊಂಡಿತ್ತೋ ಅದನ್ನು ಪ್ರಶ್ನೆ ಮಾಡಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಿದರು. ಈ ಎರಡೂ ಕೇಸ್ಗಳ ವಿಚಾರಣೆ ನಾಳೆ ಬರ್ತಾ ಇದೆ, ಕಾದು ನೋಡೋಣ. ಭಾಳ ದೊಡ್ಡ ದಿವಸ ನಾಳೆ ಇಬ್ಬರು ನಾಯಕರ ಕಣ್ಣು ಹೈಕೋರ್ಟ್ ಕಡೆ ಇರುತ್ತೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಸಂಬಂಧ ವಿಚಾರಣೆ. ಒಂದು ಕಡೆಯ ವಾದ ಕೇಳಿರುವ ಹೈಕೋರ್ಟ್ ಡಿಕೆಶಿ ವಿರುದ್ಧ, ಮತ್ತೊಂದು ಕಡೆ ಸಿಬಿಐ ತನಿಖೆಗೆ ಅನುಮತಿ ಅರ್ಜಿ ತೀರ್ಪು. ಹೈಕೋರ್ಟ್ ವಿಭಾಗೀಯ ಪೀಠದಿಂದ ನಾಳೆ ಆದೇಶ. ಹೀಗಾಗಿ ನಾಳೆ ಸಿಎಂ ಡಿಸಿಎಂ ಇಬ್ಬರಿಗೂ ಕೂಡ ದೊಡ್ಡ ಒಂದು ಭವಿಷ್ಯ ನಿರ್ಧಾರ ಆಗುತ್ತೆ. ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ವಿಚಾರಣೆಯನ್ನು 29ಕ್ಕೆ ಮುಂದೂಡಿತ್ತು. ಅದಾದ ನಂತರ ಸಿಬಿಐ ವಿಚಾರಕ್ಕೆ ಏನಪ್ಪ ಅಂತಂದರೆ, ಈ ಡಿ ಕೆ ಶಿವಕುಮಾರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಕ್ಯಾಬಿನೆಟ್ ಯಾವ ರೀತಿ ಸಿಬಿಐ ಕೇಸನ್ನು ವಾಪಸ್ ತೆಗೆದುಕೊಂಡಿತ್ತೋ ಅದನ್ನು ಪ್ರಶ್ನೆ ಮಾಡಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಿದರು. ಈ ಎರಡೂ ಕೇಸ್ಗಳ ವಿಚಾರಣೆ ನಾಳೆ ಬರ್ತಾ ಇದೆ, ಕಾದು ನೋಡೋಣ. ಭಾಳ ದೊಡ್ಡ ದಿವಸ ನಾಳೆ ಇಬ್ಬರು ನಾಯಕರ ಕಣ್ಣು ಹೈಕೋರ್ಟ್ ಕಡೆ ಇರುತ್ತೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಸಂಬಂಧ ವಿಚಾರಣೆ. ಒಂದು ಕಡೆಯ ವಾದ ಕೇಳಿರುವ ಹೈಕೋರ್ಟ್ ಡಿಕೆಶಿ ವಿರುದ್ಧ, ಮತ್ತೊಂದು ಕಡೆ ಸಿಬಿಐ ತನಿಖೆಗೆ ಅನುಮತಿ ಅರ್ಜಿ ತೀರ್ಪು. ಹೈಕೋರ್ಟ್ ವಿಭಾಗೀಯ ಪೀಠದಿಂದ ನಾಳೆ ಆದೇಶ. ಹೀಗಾಗಿ ನಾಳೆ ಸಿಎಂ ಡಿಸಿಎಂ ಇಬ್ಬರಿಗೂ ಕೂಡ ದೊಡ್ಡ ಒಂದು ಭವಿಷ್ಯ ನಿರ್ಧಾರ ಆಗುತ್ತೆ. ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ವಿಚಾರಣೆಯನ್ನು 29ಕ್ಕೆ ಮುಂದೂಡಿತ್ತು. ಅದಾದ ನಂತರ ಸಿಬಿಐ ವಿಚಾರಕ್ಕೆ ಏನಪ್ಪ ಅಂತಂದರೆ, ಈ ಡಿ ಕೆ ಶಿವಕುಮಾರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಕ್ಯಾಬಿನೆಟ್ ಯಾವ ರೀತಿ ಸಿಬಿಐ ಕೇಸನ್ನು ವಾಪಸ್ ತೆಗೆದುಕೊಂಡಿತ್ತೋ ಅದನ್ನು ಪ್ರಶ್ನೆ ಮಾಡಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಿದರು. ಈ ಎರಡೂ ಕೇಸ್ಗಳ ವಿಚಾರಣೆ ನಾಳೆ ಬರ್ತಾ ಇದೆ, ಕಾದು ನೋಡೋಣ. ಬಟಾಯ ಬ್ಯಾಲಾಗಿದೆ, ಏನು ಅದರ ಬಗ್ಗೆ ನೋಡ್ಕೊಂಬರೋಣ. ತಿಂಗಳು ರೇಣುಕಾಸ್ವಾಮಿ ನೆತ್ತರು ಹರಿಸಿ ಡಿ ಗ್ಯಾಂಗ್ ಜೈಲು ಪಾಲಾಗಿ 2 ತಿಂಗಳು ಕಳೆದಿದೆ. ಲಿಪ್ಸ್ಟಿಕ್ ರಾಣಿ ಸೇರಿ ಹಂತಕರು ಬೇಲ್ ಮೊರೆ ಹೋಗಿದ್ದಾರೆ. ಈ ನಡುವೆ ಡೆವಿಲ್ ಗ್ಯಾಂಗ್ಗೆ ಮತ್ತೆ ಜೈಲೂಟ ಫಿಕ್ಸ್ ಆಗಿದೆ. ಡಿ ಗ್ಯಾಂಗ್ಗೆ ಮತ್ತೆ ಜೈಲೂಟ ಫಿಕ್ಸ್. 13 ದಿನ ನ್ಯಾಯಾಂಗ ಬಂಧನ ವಿಸ್ತರಣೆ. ನ್ಯಾಯಾಂಗ ಬಂಧನ ಅವಧಿ ಅಂತ್ಯವಾದ ಹಿನ್ನೆಲೆ ಇವತ್ತು ಡಿ ಗ್ಯಾಂಗ್ ಹಂತಕರನ್ನ ಕೋರ್ಟ್ ಮುಂದೆ ಹಾಜರುಪಡಿಸಲಾಯಿತು. ಕಾಮಾಕ್ಷಿ ಪಾಳ್ಯ ಪೊಲೀಸರು 24ನೇ ಎಸಿಎಂಎಂ ನ್ಯಾಯಾಲಯಕ್ಕೆ ರಿಮ್ಯಾಂಡ್ ಅರ್ಜಿಯನ್ನು ಸಲ್ಲಿಸಿದರು. ನ್ಯಾಯಾಂಗ ಬಂಧನ ಮುಂದುವರಿಸುವಂತೆ ಮನವಿಯನ್ನ ಮಾಡಿದರು. ಬಳಿಕ ಡಿ ಗ್ಯಾಂಗ್ಗೆ 13 ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಸ್ತರಿಸಿ ನ್ಯಾಯಾಧೀಶರು ಆದೇಶವನ್ನ ಹೊರಡಿಸಿದ್ರು. ಅಂದ್ಹಾಗೆ ತಗಡು ಗ್ಯಾಂಗ್ಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದ್ದೇಕೆ, ರಿಮ್ಯಾಂಡ್ ಕಾಪಿಯಲ್ಲಿ ಏನಿತ್ತು ಅಂತಾನೆ ತೋರಿಸ್ತೀವಿ ನೋಡಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಗಳ ಪಾತ್ರ ಎಲ್ಲಾ ರೀತಿಯಲ್ಲೂ ದೃಢವಾಗಿದೆ. ಇನ್ನು ಕೆಲ ಸಾಂದರ್ಭಿಕ ಸಾಕ್ಷಿಗಳ ಹೇಳಿಕೆ ಪಡೆಯೋದು ಬಾಕಿ ಇದೆ. ಅಗತ್ಯ ಇದ್ರೆ 164 ಸೆಕ್ಷನ್ ಅಡಿ ಹೇಳಿಕೆಯನ್ನ ದಾಖಲಿಸಬೇಕಿದೆ. ಹೀಗಿರುವಾಗ ಆರೋಪಿಗಳಿಗೆ ಜಾಮೀನು ನೀಡಿದ್ರೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕುವ ಸಾಧ್ಯತೆ ಹೆಚ್ಚಿದೆ ಅಂತ ರಿಮ್ಯಾಂಡ್ ಕಾಪಿಯಲ್ಲಿ ಪೊಲೀಸರು ತಿಳಿಸಿದ್ದಾರೆ. ವ್ಯವಸ್ಥಿತ ರೀತಿಯಲ್ಲಿ ಸಾಕ್ಷ್ಯ ನಾಶ ಮಾಡುವ ಸಾಧ್ಯತೆ ಹೆಚ್ಚಿದೆ. ಪ್ರಭಾವಿ ಆರೋಪಿ ಅಂದ್ರೆ ದರ್ಶನ್ ಮೃತನ ಕುಟುಂಬಕ್ಕೆ ಬೆದರಿಕೆ ಅಥವಾ ಆಮಿಷ ಒಡ್ಡಬಹುದು. ಎಫ್ಎಸ್ಎಲ್ ವರದಿಯಲ್ಲೂ ಆರೋಪಿಗಳ ಪಾತ್ರ ಸಾಬೀತಾಗಿದೆ. ಟೆಕ್ನಿಕಲ್ ಎವಿಡೆನ್ಸ್ ಬಗ್ಗೆ ಕೆಲ ವರದಿಗಳು ಬರೋದು ಬಾಕಿ ಇದೆ. ಇನ್ನು ಕೆಲ ವಸ್ತುಗಳನ್ನ ಎಫ್ಎಸ್ಎಲ್ಗೆ ಕಳುಹಿಸಿ ವರದಿಯನ್ನ ಪಡಿಬೇಕು. ಹೀಗಾಗಿ ಆರೋಪಿಗಳಿಗೆ ಜಾಮೀನು ನೀಡದಂತೆ ರಿಮ್ಯಾಂಡ್ ಕಾಪಿಯಲ್ಲಿ ಉಲ್ಲೇಖವಿದೆ. ಈ ನಡುವೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಿದ್ದಕ್ಕೆ ಆರೋಪಿ ಪ್ರದೋಷ್ ಆಕ್ಷೇಪ ವ್ಯಕ್ತಪಡಿಸಿದ. ಈ ಬಗ್ಗೆ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸುವಂತೆ ನ್ಯಾಯಾಧೀಶರು ಹೇಳಿದ್ರು. ಬಳಿಕ ತನ್ನ ತಂದೆಗೆ ಕ್ಯಾನ್ಸರ್ ಇದೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ, ಅವರ ಭೇಟಿಗೆ ಅವಕಾಶವನ್ನ ನೀಡಿ ಅಂತ ಪ್ರದೋಷ್ ಮನವಿಯನ್ನ ಮಾಡಿದ. ಜೈಲಿನ ನಿಯಮಗಳ ಪ್ರಕಾರ ಭೇಟಿಗೆ ಅವಕಾಶವಿದೆ ನೀಡಿ ಅಂತ ನ್ಯಾಯಾಧೀಶರು ತಿಳಿಸಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಪರಪ್ಪನ ಅಗ್ರಹಾರದಂತೆ ಬಳ್ಳಾರಿ ಜೈಲಲ್ಲೂ ರಾಜಾತಿಥ್ಯ ಸಿಗುತ್ತಂತೆ. ಹಾಗಾದರೆ ಬಳ್ಳಾರಿ ಜೈಲಿನ ಬಗ್ಗೆ ಮಾಜಿ ಖೈದಿಯೊಬ್ಬರು ಏನು ಹೇಳ್ತಾರೆ?
ಇಲ್ಲಿ ಗಾಂಜಾ ಸಿಗರೆಟ್ ಎಲ್ಲವೂ ಸಿಗತ್ತೆ. ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ಬಳ್ಳಾರಿ ಜೈಲಿ ಎತ್ತಾಗಿರತ್ತಂದ್ರೆ ಅಲ್ಲಿಗಿನ ಬಿಂದಸಾಗಿರ್ತಾವ ಸರ್ ದರ್ಶನ್ ಅವರು. ಬಳ್ಳಾರಿ ಜೈಲಿನಲ್ಲಿ ಸಿಗತ್ತಾ ಗಾಂಜಾ ಸಿಗರೇಟ್? ಬಳ್ಳಾರಿ ಜೈಲಿನಲ್ಲಿ ರಾಜನ್ ತರ ಇರ್ತಾನಂತೆ ದಾಸ. ಕಾಟೇರ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ರಾಜನಂತೆ ಮೆರೆಯುತ್ತಿದ್ದ. ಜೈಲಿನೊಳಗೂ ಜಗ್ಗು ಕಿಲಾಡಿ ಆಟಗಳನ್ನ ಆಡ್ತಿದ್ದ. ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಸೇರಿ ದರ್ಬಾರ್ ಮಾಡ್ತಿದ್ದ. ಕಾಟೇರನ ಕಳ್ಳಾಟಗಳಿಗೆ ಬ್ರೇಕ್ ಹಾಕೋಕೆ ಭೂಪತಿಯನ್ನ ಬಳ್ಳಾರಿ ಜೈಲಿಗೆ ಎತ್ತಂಗಡಿ ಮಾಡಲಾಗಿದೆ. ಆದ್ರೆ ಬಳ್ಳಾರಿ ಜೈಲಲ್ಲೂ ದಾಸನಿಗೆ ರಾಜಾತಿಥ್ಯ ಸಿಗುತ್ತಂತೆ. ದುಡ್ಡು ಕೊಟ್ರೆ ಬಳ್ಳಾರಿ ಜೈಲಿನಲ್ಲಿ ಎಲ್ಲಾ ಸಿಗತ್ತೆ. ಇದನ್ನ ನಾವು ಹೇಳ್ತಿಲ್ಲ. ಬಳ್ಳಾರಿ ಜೈಲಿನಲ್ಲಿದ್ದ ಮಾಜಿ ಖೈದಿ ದರ್ಶನ್ ಅಭಿಮಾನಿ ಜಯಸಿಂಹ ಹೇಳಿದ ಮಾತುಗಳಿವು. ದುಡ್ಡು ಕೊಟ್ರೆ ಬಳ್ಳಾರಿ ಜೈಲಿನಲ್ಲಿ ಗಾಂಜಾ ಸಿಗರೆಟ್ ಎಲ್ಲ ಸಿಗತ್ತಂತೆ. ಯಾಕಂದ್ರೆ ಬಳ್ಳಾರಿ ಜೈಲಲ್ಲಿ ಗಾಂಜಾ ಸಿಗುತ್ತೆ, ಸ್ಮೋಕ್ ಸಿಗುತ್ತೆ, ಗುಟ್ಕಾ ಸಿಗುತ್ತೆ, ಒಂದು ಕ್ಯಾಂಟೀನ್ ಅಂಗಡಿ ಇದೆ ಸರ್. ಇದನ್ನೆಲ್ಲ ಮಾರೋದು ಯಾರಲ್ಲ ಸರ್, ವಾರ್ಡನೇ ಸರ್. ವಾರ್ಡನ್ ಅವರೇ ಸರ್ ಮಾರೋದು. ಖೈದಿಗಳನ್ನ ನೋಡ್ಬೇಕಂದ್ರೆ ಲಂಚ ಕೊಟ್ರೆ ಸಾಕು ಎಲ್ಲ ವ್ಯವಸ್ಥೆ ಆಗುತ್ತಂತೆ. ಇವಾಗ ಗಾಂಜಾ ಬೇಕಂತಂದ್ರೆ ಈಗ ಒಂದು ಗಾಂಜಾ ತರಕ್ಕೆ 100 ರೂಪಾಯಿ ಕೊಡ್ಬೇಕು ಸರ್. ಒಂದು 1/4 kg ಅರ್ಧ kg 100 ರೂಪಾಯಿ ಇದು ಕೊಡ್ಬೇಕು ಸರ್ ಆಗುತ್ತೆ ಸರ್. ಅವ್ರಿಗೆ ಇದು ಕೊಡ್ಬೇಕು, ದುಡ್ಡು ಕೊಡ್ಬೇಕು ಸರ್ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ. ಇನ್ನು ಕೈದಿಗಳು ಸಣ್ಣ ಸಣ್ಣ ಕೈದಿ ವ್ಯಕ್ತಿ ಗಾಂಜಾ ಹೊಡಿಬೇಕಂತಂದ್ರೆ ರೌಡಿ ಸೀಟರ್ಗಳು ತೊಗೋಬೇಕು, ಸ್ವಲ್ಪ ಕೊಡೋಣ ಅಂತೇಳಿ ಭಂಗ ಮಾಡಿ ಅವ್ರ ಹತ್ರ ಕೆಲಸ ಮಾಡ್ಕೊಂಡು ಮುಸ್ರಿ ತಿಕ್ಕಂತ ಈ ತರ ಮಾಡಿ ಇಸ್ಕೊಂತಾರೆ ಸರ್. ಪರಪ್ಪನ ಅಗ್ರಹಾರದಲ್ಲಿ ಪೊರ್ಕಿ ಮಂತ್ರಿ ತರ ಇದ್ರು, ಆದ್ರೆ ಬಳ್ಳಾರಿ ಜೈಲಿನಲ್ಲಿ ರಾಜನ್ ತರ ಇರ್ತಾರಂತೆ. ಬೆಂಗಳೂರು ಜೈಲಲ್ಲಿ ಸ್ಮೋಕ್ ಹೊಡೆದಾರ, ರೋಡಿ ಜೈಲ್ ಮಾಡಿದಾರ ಅಂತೇಳಿ ಬಳ್ಳಾರಿ ಜೈಲಿಗೆ ಎತ್ತಾಗಿದ್ದಾರೆ ಸರ್. ಎತ್ತಾಗಿದ್ರೆ ಬಳ್ಳಾರಿ ಜೈಲಿಗೆ ಎತ್ತಾಗಿರಂತಂದ್ರೆ ಅಲ್ಲಿಗಿನ ಬಿಂದಸಾಗಿರ್ತಾವ ಸರ್ ದರ್ಶನ್ ಅವರು. ಅದೇನೇ ಇರ್ಲಿ, ಕಾಟೇರನ್ನ ಕಳ್ಳಾಟಕ್ಕೆ ಬ್ರೇಕ್ ಹಾಕೋಕೆ ದರ್ಶನ್ ಬಳ್ಳಾರಿಗೆ ಶಿಫ್ಟ್ ಮಾಡಲಾಗ್ತಿದೆ. ಆದ್ರೆ ಬಳ್ಳಾರಿ ಜೈಲಿನಲ್ಲೂ ಪೊರ್ಕಿಗೆ ರಾಜಾತಿಥ್ಯ ಸಿಗೋ ಅನುಮಾನ ಶುರುವಾಗಿದೆ. ಇದನ್ನೆಲ್ಲ ನೋಡ್ತಿದ್ರೆ ನಮ್ಮ ರಾಜ್ಯದಲ್ಲಿರೋ ಎಲ್ಲಾ ಜೈಲುಗಳ ಹಣೆ ಬರಹ ಇಷ್ಟೇನಾ ಅನ್ನೋದು ಸದ್ಯದ ಪ್ರಶ್ನೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಜಯಸಿಂಹ ಮಾಜಿ ಕೈದಿ ಹೇಳ್ತಾ ಇದ್ನಲ್ವಾ ಗಾಂಜಾ ಸಿಗತ್ತೆ ಅಂತ. ನೀವು ಬರೆದಿಟ್ಕೊಳ್ಳಿ, ಪೊಲೀಸರು ಅವರನ್ನು ಇವತ್ತು ಮತ್ತೆ ಎತ್ತಾಕೊಂಡು ಹೋಗ್ತಾರೆ. ಆದರೆ ಆತ ಹೇಳಿದ್ದು ನಿಜ. ನೋಡಿ, ಹೊರಗಡೆ ಗಾಂಜಾ ಸಿಗೋದು ಸಿಗಬಾರ್ದಲ್ವ? ಹೊರಗಡೆ ಗಾಂಜಾ ಮಾರಾಟ ನಿಷೇಧ ಅಲ್ವಾ, ಅಪರಾಧ ಅಲ್ವಾ? ಗಾಂಜಾವನ್ನು ಕೂಡ ಕದ್ದು ಮುಚ್ಚಿ ಮಾರಾಟ ಮಾಡ್ತಾರಲ್ವಾ? ಜೈಲು ಒಳಗಡೆ ಬಿಂದಾಸಾಗಿ ಮಾರಾಟ ಮಾಡ್ತಾರೆ ಅಂತಂದರೆ ಎಲ್ಲಿ ಸ್ಟ್ರಿಕ್ಟ್ ಇರಬೇಕು? ಜೈಲಲ್ಲಿ ಜಾಸ್ತಿ ಸ್ಟ್ರಿಕ್ಟ್ ಇರಬೇಕು. ಹೊರಗಡೆ ಸಿಗೋದು ಕಷ್ಟ ಗಾಂಜಾ, ಒಳಗಡೆ ಈಸಿಯಾಗಿ ಸಿಗತ್ತೆ, ಪೊಲೀಸರೇ ಕೊಡ್ತಾರೆ ಅಂತಂದರೆ ಯಾರನ್ನ ಕೇಳೋಣ? ಸಂಬಂಧಪಟ್ಟವ್ರ ಹತ್ರ ಕೇಳಿದರೆ ಇವನ್ ಸುಮಲತಾ ಏನು ಹೇಳ್ತಾ ಇದ್ದಾರೆ ಹೇಳಿ? ಇಷ್ಟು ಮಾತ್ರನಾ? ಮೊದಲೊಂದಿರಲಿಲ್ಲ. ಮತ್ತು ನೀವೆಲ್ಲ ಯಾಕಿದ್ದೀರಿ ಜನಪ್ರತಿನಿಧಿಗಳಾಗಿ? ಬರೀರಿ ಶಾಸನ, ಬರೀರಿ. ಹೋಮ್ ಮಿನಿಸ್ಟರ್ ಹೇಳ್ತಾ ಇದ್ರು ನಾವೇನು ಮಾಡೋಕ್ಕಾಗತ್ತೆ, ಮತ್ತು ನೀವು ಯಾಕಿದ್ದೀರಿ ನಮಗೆ? ಮತ್ತು ನೀವು ನಮಗೆ ಹೇಳ್ತಾ ಇದ್ರು ನಾನು ಮುಖ್ಯಮಂತ್ರಿ ಆದರೆ, ನಾನು ಮುಖ್ಯಮಂತ್ರಿ ಆಗಲಿಲ್ಲ. ಯಾವ ಪುರುಷಾರ್ಥಕ್ಕೆ ಮುಖ್ಯಮಂತ್ರಿ ಆಗಬೇಕು ನೀವೆಲ್ಲ? ನಿಮಗೊಂದು ಜೈಲ್ ಮ್ಯಾನೇಜ್ ಮಾಡೋಕ್ಕಾಗಿಲ್ಲ ಇಲ್ಲಿ ತನಕ. ನಿಜ ಇದೆ, ಜನ ಇರ್ಬೋದು, ಜಾಸ್ತಿ ಇರ್ಬೋದು, 5,000 ಜನ ಇರ್ಬೋದು. ನೀವು ಪ್ರಯತ್ನ ಪಟ್ಟರೆ ಎಲ್ಲವೂ ಆಗತ್ತೆ. ಅದಕ್ಕೆ ಹೇಳುವಂಥ ಒಂದು ಮಾತು ಹೇಳ ನಾನು, ನೀವೆಷ್ಟೇ ಆಕ್ಷೇಪ ವ್ಯಕ್ತಪಡಿಸಿ ಗಂಗೆ ಶುದ್ಧವಾಗಲಾರಳು ಅನ್ನೋ ರೀತಿಯಲ್ಲಿದ್ದಂಥ ಗಂಗೆಯನ್ನು ನಮಾಮಿ ಗಂಗೆ ಅಂತೇಳಿ ದುಡ್ಡು ಖರ್ಚಾಯಿತು, ಮತ್ತೊಂದಾಯಿತು. ಪ್ರಯತ್ನಗಳಂತೂ ಆಗಿದೆಯಲ್ಲ ರೀ, ಪ್ರಯತ್ನಗಳಂತೂ ಆಗಿದೆಯಲ್ಲ. ಆ ಕಾಶಿ ಮುಂಭಾಗದಲ್ಲಿ ಗಂಗೆ ಬಹುತೇಕ ಕ್ಲೀನ್ ಆಗಿದ್ದಾಳಲ್ಲ. ನೀವು ಬೇಕಿದ್ರೆ ಚಾಲೆಂಜ್ ಮಾಡಿ, ನೀವು ಬೇಕಿದ್ರೆ ಯಾವುದೇ ಸೈನ್ಸ್ ಚಾಲೆಂಜ್ ಮಾಡಿಯಪ್ಪ. ಗಂಗಾ ನದಿಯ ನೀರನ್ನು ತೆಗೆದುಕೊಂಡು ಬಂದು 6 ತಿಂಗಳ ಕಾಲ ಒಂದು ಕ್ಯಾನಲ್ಲಿಡಿ, ಒಳ್ಳೆ ಫಸ್ಟ್ ಕ್ಲಾಸ್ ಆಗಿರುವಂಥ ಬಿಸ್ಲರಿ ವಾಟ್ರನ್ನು 6 ತಿಂಗಳಿಡಿ. ಯಾಕೆ ಗಂಗಾ ನದಿ ನೀರು ಕೆಡೋದಿಲ್ಲ? ಏನಿದೆ ಅದರ ವಿಶೇಷತೆ? ಹಾಗಿದ್ರೆ ಏನೋ ಒಂದು ವಿಶೇಷತೆ ಇದೆಯಲ್ಲ, ಅದರ ಬಗ್ಗೆ ಆಲೋಚನೆ ಮಾಡಿ. ಅದನ್ನು ಉಳಿಸುವಂಥ ಪ್ರಯತ್ನಕ್ಕಾಗಿ ನಮಾಮಿ ಗಂಗೆ ಮಾಡ್ತೀವಿ ನಾವು.